ಎಂತ ಹೊತ್ತಿನಲ್ಲಿ ಆನಂದ ಭಾಸ್ಕರನ್ ಉದಯಿಸಿ ಬಂದಾಗ ನಮ್ಗೆ ಯಾವತ್ತಿದ್ರು ಹೊಸ ವಿಚಾರ ತಾನೆ. ಇಂಥ ಹೊಸದಲ್ಲಿ ಹೌದ್ರಿ. ನಾನು ನಿನ್ನ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಮಗುವಿನ ತಾಯಿ ಆಗುತ್ತೀಯ? ನಿನಗೇನು ಬಹುಮಾನ ಕೊಡಲಿ ಗಂಗಾ? ರೀ, ನಿಮ್ಮ ಪ್ರೀತಿ ನನಗೆ ಬಹುಮಾನ ಆಗಿರ್ಬೇಕಾದ್ರೆ ಮತ್ತೆ ಇದಕ್ಕಿಂತ ಬೇರೆ ನನಗೇನ್ ಕೊಡ್ತೀರಿ? ಅದೆಲ್ಲ ಇರ್ಲಿ, ಬನ್ನಿ ಊಟ ಮಾಡಿದ್ರಂತೆ. ಎಂತ ಸದ್ಬುದ್ಧಿ ಹೆಂಡತಿ ಸಿಕ್ಕಿದೆ ನನ್ನ. ನೋಡಿ ಸ್ವಾಮಿ, ಬಿಸಿಲಿನಿಂದ ತತ್ತರಿಸಿದ್ದೀರ. ಮೊದಲು ಊಟ ಮಾಡಿ, ಆಮೇಲೆ ನನ್ನ ವರ್ಣನೆ ಮಾಡಿದ್ರಂತೆ. ಹಸಿವಿನ ತ್ರೆಸೆ ನೀಗಿಸುವ ವಿಷಯವನ್ನೇ ನನಗೆ ಅರ್ಪಿಸಿವಿ ಅಂದ ಮೇಲೆ ನನಗೇದಕ್ಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿಹಿ ಪಂಚರಿ ಮಾವಿನ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋನು ಬಾರೇ ಒಂದು ಪ್ರೇಮ ಗೀತೆ. ಹಾಗೆ ಯಾಕೆ ಎಂದು ನನ್ನನ್ನೇ ತಿರುಗಿ ಕೇಳುತ್ತಿರುವಲ್ಲ? ಯಾರ ಅಪ್ಪಣೆಯಿಂದ ಈ ಗಿಡ ಕಟ್ಟುತ್ತಿರುವೆ? ಹೊಲದಲ್ಲಿ ಗಿಡ ಕಡಿದರೆ ಅಪ್ಪಣೆಯ ಪಡೆಯಬೇಕೆ ಅಂದರೆ ನೀವೇನು ಫಾರೆಸ್ಟ್ ಆಫೀಸರ್? ಮಗನೇ, ಈ ಹೊಲ ಯಾರದು ಅಂತ ತಿಳಿದು ಈ ಗಿಡವನ್ನು ಕಡಿಯಲಿಕ್ಕೆ ಆಗ್ತಿರುವೆ? ನಿನ್ನದು ಅನ್ನೋದಕ್ಕೆ ನೀನೇನು ನಮ್ಮ ಅಪ್ಪನ ಮಗನ? ಅಂದು ನಿನ್ನ ಮನೆತನದ ಅಡಚಣೆಗಾಗಿ 25,000 ರೂಪಾಯಿಗಳ ಹಣ ಬರೆದುಕೊಟ್ಟು ಏನು ಗೌಡ್ರೆ ಮಾಡುತ್ತಿರುವ ಮಾತು? ನಾನು 25,000 ಸಾಲ ತೆಗೆದುಕೊಂಡಿದ್ದೇನಾ? ನಿಮ್ಮ ಹತ್ತಿರ ನಾನು ತೆಗೆದುಕೊಂಡದ್ದು ಕೇವಲ 1,000. ಅದು ಬಡ್ಡಿಯಂತೆ ಮಾತನಾಡಿ ತೆಗೆದುಕೊಂಡಿದ್ದೇನೆ. ಅದನ್ನು ಬಿಟ್ಟು ಹೊಲ ಖರೀದಿಪಟ್ಟಿದ್ದೀನಿ ಅಂತ ಹೇಳಿದರೆ ಗೋಣು ಮುರಿಬೇಕಂತ ಮಾಡಿದ್ದೀನಿ. ಶಿವಣ್ಣ, ನಿನ್ನ ಗೋಣು ಮುರಿದು ನೀನ್ ಹಾಕಾಕ್ ನಾವೇನು ಕಲೆಕ್ಟರ್ ಸಾಹೇಬ್ರಲ್ಲೋ ತಮ್ಮ? ಅಲ್ಲೋ,
ಈಗಿನ ಜಗಳ ಆಡೋದು ಮಂದಿ ನೋಡಿ ಯಾರು ತಮ್ಮ ಸ್ವಲ್ಪ ನೀನು ತಿಳ್ಕೊ. ಮಂದಿ ಜಗಳ ಆಡೋದು ನೋಡಿ ನಮ್ಮ ಸುವಿ ಬಸೈನಾರ ಮಕ ಸೈಡ್ ಆಗಿರ್ತಾವ. ಮಂದಿ ಜಗಳ ಆಡೋದು ನೋಡಿ ಇನ್ನ ನಮ್ಮ ತಬಲಾಜಿ ಅವ್ರದ್ದು ಹಿಂಗ ಮಂದಿ ಜಗಳ ಆಡೋದು ನೋಡ್ಕೊಂತ ಊರು ತಿರುಗಿ ತಲೆಯಾರ ತಪ್ಪೋದವ್. ನಾವು ನಿನ್ನ ಗೌಡ್ ಮುರಾಕ ಕಲೆಕ್ಟರ್ ಸಾಹೇಬ್ರೇನಪ್ಪ ಏನ ನಮ್ಮ ಗೌಡೂರ್ ಸಾವುಕಾರಿಕಿ ಎಲ್ಲಿ ತನ ಹೊಕ್ಕೈತೆ ಅಂತ ಹೇಳಿ ನೋಡವ್ರ ಬರೀ ಗೇಮ್ ಹಾಕಿ ನೋಡವ್ರ. ಅದು ಅಲ್ಲೋ ಮೊನ್ನೆ ನಿನ್ನ ಗೂಡ್ ಸುಟ್ಟು ವಿಷಯ ಗೌಡ್ರ ಮುಂದೆ ಹೇಳಕ್ ಒಂದು 20,000 ರೂಪಾಯಿ ಸಾಲ ತಗೊಂಡು 25,000 ರೂಪಾಯಿ ಹೊಲ ಬರೆದು ಕೊಟ್ಟಿದ್ ನಿಜ ಅಲ್ಲ ತಮ್ಮ? ಏನು ಕುಲಕರ್ಣಿಯವರೇ, ನೀವು ಹೇಳುತ್ತಿರುವ ಮಾತು ನಾನು ನಿಮ್ಮ ಹತ್ತಿರ 25,000 ತೆಗೆದುಕೊಂಡಿದ್ದೇನಾ? ಅನ್ಯಾಯವಾಗಿ ಬಡ ರೈತನ ರಕ್ತ ಹೀರಬೇಡ್ರಿ, ನಿಮ್ಮ ಕಾಲಿಗೆ ಬೇಕಂడి. ನನ್ನ ಭೂಮಿ ತಾಯಿ ಹಾನಿಯಾಗಿಯೂ ನಿಮ್ಮ ಹತ್ತಿರ ನಾನು ತೆಗೆದುಕೊಂಡದ್ದು ಕೇವಲ 1,000. 20,000 ಸಾಲ ನಾನೆಲ್ಲಿದ್ದು ತೆಗೆದುಕೊಂಡಿದ್ದೇನೆ. ಅದಕ್ಕೆ 25,000ಕ್ಕೆ ಹೊಲ ಬರೆದು ಕೊಟ್ಟಿದ್ದ ಅಂತ ಹೇಳಿದರೆ ಎಲ್ಲಿಂದ ತೀರಿಸಲಿ ನಿಮ್ಮ ಹಣವನ್ನು? ತಮ್ಮನನ್ನು ಕೂಡಿಗೆ ಮುಟ್ಟಿಸಿ ಎಂದು ಹೇಳು. ಇಲ್ಲ, ಹೊಲ ಖರೀದಿ ಕೊಟ್ಟಿದ್ದೇನೆಂದು ನಿಜವನ್ನು ಮಗಳು. ಹೊಲ ನಂದಲ್ಲ ಅಂತ ಹೇಳ್ತೀನಿ ವಿನಃ ನನ್ನ ತಮ್ಮನನ್ನು ಹಾಳಾಗಿ ನಿನ್ನ ಮನೆಯಲ್ಲಿ ದುಡಿಸಲಾರೆ. ಕ್ಷಣಗಾಲ ಸಮೀಪಿಸಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ಎಣಿಸಿ ಓದಿ ಹೇಳುವ, ಇವನು ಸಾಲದ ಸಲುವಾಗಿ ಕೊಟ್ಟ ಕಾಗದ ಶಿವಣ್ಣ ಚಂದ ಕೇಳಪ್ಪ. ನೀನು ಒಬ್ಬನಲ್ಲ, ಮನ್ಯಾಗ 4 ಮಂದಿ ಇದ್ದವ್ರು. ಗಂಡ ಆಯ್ತು ಕೂಡ ಲಕ್ಷ ಕೊಟ್ಟು ಕೇಳಿ. ನೋಡ್ ಶಿವಣ್ಣ, ಪಂಪ್ಸೆಟ್ಟಿನ ಸಾಲ ತೀರಿಸ್ತೀನಿ ಅಂತೇಳಿ ಒಯ್ದಿದ್ದು 5,000. ಇನ್ನ ಹೊಟ್ಟೆಗಿಟ್ಟು ನೀಡುವ ಗೂಡೆ ಸುಟ್ಟು ಹೋಗಿದೆ, ಜೋಳ ತೆಗೆದುಕೊಳ್ಬೇಕಂತೇಳಿ ಒಯ್ದಿದ್ದು 5,000. ತಪ್ಪು ನೋಡಿದಲ್ರಿ ನಾವು. ಇನ್ನ ಮನೆ ಹತ್ತೆ ಕಟ್ಟಬೇಕಂತೇಳಿ ಒಯ್ದದ್ದು ಬರೀ 1,000. ಯಾರು ಬಡುಗರಿದ್ರು ಅಂತ. ಇನ್ನ ಮುಂದಿನ ಪೀಕು ಬಿತ್ತಲಿಕ್ಕೆ ಅಂದರೆ ಗೊಬ್ಬರ, ಬೀಜ, ಕಾಯಿ, ಉದುಲು ಕಡ್ಡಿ ಇವತ್ತುಂಡಿ ಕೂರ್ಗಿ ಪೂಜೆ ಮಾಡ ಅದಕ್ಕೆ ಹೋದದ್ದು 2,000. ಇನ್ನ ನೀವು ಹಾಲು ಮತದಾರ ಅಂತೇಳಿ ಕುರಿ ತಗೊಂತೇನಂತೇಳಿ ಒಯ್ದದ್ದು 5,000. ಇನ್ನ ಬಿಚ್ಚ ಹೇಳಿ ಎಷ್ಟೊತ್ತು ಮಾಡ್ತೀರಿ ಮತ್ತ ತಪ್ಪಂದ್ರಿ ಏನ್ ಮಾಡುದು? ಹೇಳ್ತಾರೆ ಗೂಡಿನ ಸಹಾಯದಕ್ಕಾಗಿ ತಿರುಗಾಡ ಖರ್ಚು 1,000. ಇದಕ್ಕೆಲ್ಲ ತಿಂಗಳದಂತೆ ಬಡ್ಡಿ ಸೇರಿ 20,000ವಾಗಿದೆ. ಇದನ್ನು ತೀರಿಸಲಾಗದ ಮೂಲಕ ಗುರು ಹಿರಿಯರ ಸಮಕ್ಷಮ ಊರು ಮುಂದಿನ ತೋಟವನ್ನು 25,000ಕ್ಕೆ ನಾನು ಸಂತೋಷವಾಗಿ ಬರೆದು ಕೊಟ್ಟಿದ್ದೇನೆ. ಮತ್ತು ಹೊಲದಲ್ಲಿನ ಗಿಡ ಎಂತ ಬಡತನ ಬಂತಪ್ಪ ಇವರು. ಹೊಲದಲ್ಲಿನ ಗಿಡ ಬಾವಿಗಳನ್ನು ಅವರಿಗೆ ಬಿಟ್ಟಿದ್ದೇನೆ ಎಂದು ಈ ಭೂಮಿ ತಾಯಿಯ ಸಾಕ್ಷಿಯಾಗಿ ನಾನು ಒಪ್ಪಿ ಬರೆದು ಕೊಟ್ಟ ಕರಾರು ಪತ್ರ ಇದು. ಗೌಡ, 1 ಅಲ್ಲ 2 ಅಲ್ಲ, 20,000 ಗಟ್ಟಲೆ ಸಾಲ ನಾನೆಲ್ಲಿ ತೆಗೆದುಕೊಂಡಿದ್ದೆ. ಸಿಂಗದ ಮಾಲಿನಲ್ಲಿ ಬಂದು 4,000ದಿಂದ ಮನೆ ಪಟ್ಟಿ ಕಟ್ಟಿದ್ದೆ. ಹೆಂಡತಿಯ ಆಭರಣ ಮಾಡಿ ಕುರಿಗಳನ್ನು ತೆಗೆದುಕೊಂಡಿದ್ದೆ. 10,000ಕ್ಕೆ ಬೆಲೆ ಬಾಳುವ ಎತ್ತನ್ನು ಮಾಡಿ ಜೋಳವನ್ನು ತೆಗೆದುಕೊಂಡಿದ್ದೆ. ಅಂದಾಗ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡದ್ದು ಕೇವಲ 1,000. ಕಾಲಿಗೆ ಬಿಟ್ಟರು ಕರುಣೆ ಕೋರಿ ಬಿಡುವನಲ್ಲ ಶಿವ ಈ ಕಟುಕ. ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದ್ರೆ
ಇನ್ನೆಲ್ಲ ವ್ಯವಹಾರವನ್ನು ಚಪ್ಪಟವಾಗಿಡಬೇಕು. ಈಗ ಹೊಲ ಖರೀದಿ ಬರೆದು ಕೊಟ್ಟಿಲ್ಲವನ್ನು ಮತ್ತೆ ಬಿಡೋದಾದ್ರೆ ಇನ್ನುಳಿದ 5,000 ಕೂಡ ದೊರಕಲಾರದು ಎಚ್ಚರ. ಬೇಡಿ ಸೌಕರ್ಯ, ದಯವಿಟ್ಟು ಆ ರೀತಿ ಹಠ ಹಿಡಿದು ಈ ಬಡವರಿಗೆ ಗುಟುಕು ನೀರು ಕೂಡ ಗತಿಯಿಲ್ಲದಂತೆ ಮಾಡಬೇಡಿ. ನಿಮ್ಗೆ ಹಣ ಕೊಡ್ಬೇಕಲ್ಲ, ನಾನು ತಂದು ಕೊಡ್ತೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡಿಕೋತೀನಿ ಗೌಡ್ರೆ. ನನ್ನ ಹೊಲಕ್ಕೆ ಮಾತ್ರ ಯಾವ ಕಾರಣಕ್ಕೂ ಕೈ ಹಚ್ಚಬೇಡಿ. ನಿಮಗೆ ಸೆರೆ ಕೊಟ್ಟು ಬೇಡಿಕೋತೀನಿ ಗೌಡ್ರೆ. ನಾನು ನಿಮ್ಮ ಮಗಳ ಸಮಾನಳಾಗಿದ್ದೀನಿ. ಹಂಗಮ್ಮ, ನೀವಿಬ್ರು ಗಂಡ ಹೆಂಡತಿ ಕೂಡಿ ಇದು ನಮೂನಿ ದುಃಖಿ ಹೇಳೋದ್ರ ಬದಲಾಗಿ ಗೌಡ್ರಿಗೆ ಶರಗ್ ಹೊಡ್ತೀರ. ಮಾತತ್ತಿನ ಮಗಳ ನಿನ್ನ ನಾಡಿಗೆ ಸೀಳ್ಬಿಟ್ಟೇನೆ. ನಿಮ್ಮಂತ 100 ಕುಣ್ಣಿಗಳ ನಾಲಿಗೆಯಲ್ಲಿ ಕಿತ್ತು ಒಂದರ ಮೇಲೆ ಒಂದಿಟ್ಟು ಕಡಿದ ಪುಡಿ ಮಾಡುವ ಈ ಕಾರಣ ಎತ್ತರವೆಂದು ಯಾವ ಮಗನೇ ಈಗಲೇ ನಮ್ಮ ಗಂಡಿ ಅಪ್ಪಣೆ ನೀಡಿದರೆ ಮತ್ತೆ ಆಮೇಲೆ ಸೀಳಿಬಿಟ್ಟೆನೋ ನಿನ್ನ ಶರೀರವನ್ನು. ಗೌಡರ ಎಂದರ ತಿಂದು ಕೊಬ್ಬಿ ನಿಂತಿರುವ ಭಂಡ ನನ್ನ ಮಗನೇ. ಗಂಡ ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯುತ್ತೇನೆ ವಿನಃ ಗಂಡನಾಗಿ ನಿಮ್ಮ ಕೈಯಲ್ಲಿ ಸಾಯಲಾರೆ. ದಯವಿಟ್ಟು ನನ್ನ ಗಂಡನಿಗೆ ಏನು ಮಾಡಬೇಡಿ. ನನಗೆ ಪತಿ ಭಿಕ್ಷೆ ಕೊಡಿ. ಕೈ ಮುಗಿದು ಬೇಡಿಕೊಳ್ಳಿ. ನನಗೆಲ್ಲಾಗಲೇ ಸುಮ್ಮನೆ ನೀವು ಹೊರಗೆ ಹೋಗದಿದ್ದರೆ ನಿನ್ನ ಕೊರವಿಗೆ ಬರುವುದು ನಿನ್ನ ಗಂಡನಿಗೆ ಅದು ಕರುಳಿನ ದಂಡೆ. ನೀವು ಸ್ವಲ್ಪ ಸಮಾಧಾನ ತೋರಿ. ಗಂಗಮ್ಮ, ನೀವಿಬ್ರು ಗಂಡ ಹೆಂಡತಿ ಕೂಡ್ಕೊಂಡು ನೋಡಿ ಬಳ್ಳ ತಿರ್ಗ ಮರ್ಗ ಮಾತಾಡಿದ್ರಿ ಅಂದ್ರ ಮಗತಿ ನಿನ್ನ ಗಂಡನ ಸೊಂಡಿ. ಸೌಕರ್ಯ, ದಯವಿಟ್ಟು ಈ ರೈತರಿಗೆ ಆ ರೀತಿ ಮಾತ್ರ ಮಾತಾಡ್ಬೇಡಿ. ನಾವೇನದು ತಪ್ಪು ಮಾಡ್ತೀವಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ರು ನೀವು. ನನ್ನ ಮೈದನ ಬದ್ಲಿ ನಿಮ್ಮ ಹಣ ಎಷ್ಟು ಕೊಡಬೇಕು ಅಂತ ಅವನಿಗೆ ಕೇಳಿ ಆ ಹಣವನ್ನ ಅವನಿಂದ ನಾ ತೀರಿಸ್ತೀನಿ. ದಯವಿಟ್ಟು ಈ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ ಗೌಡ್ರೆ. ಯಾಕೆಂದ್ರೆ ಇದು ನಮ್ಗೆ ಅನ್ನ ಕೊಡುವ ತಾಯಿ. ಏನಂದಿವ ತಂಗಮ್ಮ? ಏನನ್ನುವುದಿದೆ ತಲಾಟಿಯಲ್ಲಿ? ನಾನು ಬರೆದ ಪತ್ರವನ್ನು ಕೊಡಿಯಿರಿ, ಅದನ್ನೊಮ್ಮೆ ಓದಿ ಸಂತೋಷವಾಗಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿಬಿಡುತ್ತೇವೆ. ಶಿವಣ್ಣ ಮತ್ ಹಿಂಗಂತಾನಲ್ರಿ. ಬಿಚ್ಚಿ ಕೊಡೋ ಸರಿಯಾಗಿ ಹೋಗಲಿ. ನೋಡ್ರಿ, ವಿಚಾರ ಮಾಡ್ರಿ. ಏನ ನನಗೆ ಸಂಶಯ ಬರಾಕತ್ತೈತಿ. ನೋಡ್ರಿ, ಬೇಡ ಬಿಚ್ಚಿ ಕೊಡೋ ಓದಿ. ಶಿವಣ್ಣ ನೋಡ್ಪ, ಇಬ್ರು ಗಂಡ ಹೆಂಡ್ರಿ ಇದ್ರಿಗೆ ಬರೋದು ಪತ್ರ ಚಂದಾಗಿ ಓದಿ ಹೇಳಿ. ಇದೇನೋ ಸೌಕರ, ನನ್ನ ಹೊಲದ ಬಗ್ಗೆ ಬರೆಸಿಕೊಂಡ ಕರುದಿ ಪತ್ರ. ಎಂತ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನ ಬಡವರ ರಕ್ತ ಇದನ್ನಿಲ್ಲ ಬಜ್ಜು ಬೆಳೆಸಿಕೊಂಡಿರುವಿ. ಗೌಡ, 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಈಗಲೇ ಹೋದರೂ ಚಿಂತೆ ಇಲ್ಲ. ನಕಲಿ ಪತ್ರಕ್ಕೆ ಹಣಕ್ಕಾಗಿ ಖರೀದಿ ಬರೆದು ಕೊಟ್ಟ ಕರಾರು ಪತ್ರವೆಂಬುದನ್ನು ಲೆಕ್ಕಿಸದೆ ಹರಿದು ಕಾವಲ್ಲಿ ಹಾಕಿ ತುಳಿದು ಯಾವ ಮಗನೇ ಈ ಬೇಟೆಯನ್ನು ಮನೆಗೆ ಹೊತ್ತುಕೊಂಡು ನಡೆ. ಕಟುವಾಗಿ ನುಡಿದ ಈ ಕಟುಗಳನ್ನು ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಮೆಟ್ಟಿಸಿ ಈಗಲೇ ಹೊತ್ತು ಒಯ್ಯುವ ಈ ಕತ್ತೆಯನ್ನು. ಎತ್ತುಗಳನ್ನು ಹಿಡಿದುಕೊಂಡು ನಡೆ. ಮನೆಯಲ್ಲಿ ಇವನನ್ನು ಚೆನ್ನಾಗಿ ವಿಚಾರಿಸೋಣ ಅಂತೆ. ನೀವು ಮುಂದೆ ನಾ ಸ್ವಲ್ಪ ಗಂಗಾ ಬೇಗನೆ ತಿಳಿಸಿ ಹೇಳ್ತೇನೆ. ಗೌಡ, ಇಷ್ಟೇ ಇವ್ರಾಗ ಒಂದು ಕೆಲಸ ಬಿಟ್ಟೇನೇನ್ರಿ? ಎಲ್ಲೋರಿ, ಒಂದು
ಮಾಡಂದ್ರ 9 ಮಾಡೋ ಮಗಾನ ಅಲ್ರಿ. ನೀವು ಬರೀ ಎತ್ ಹಿಡ್ಕೊಂಡ್ ಬಂದ್ರ ನಿಮ್ ಮನಿ ಎತ್ತಕ್ಕವ ಈಕಿನ ಮನೆ ಜೇರಿಗೆ ಕಂಡ ಆ ಗೌಡನ ಹತ್ರ ತೆಗೆದುಕೊಂಡಿದ್ದು ಕೇವಲ 1,000 ರೂಪಾಯಿ ಮಾತ್ರ. ಆದ್ರೆ ಆ ನೀಚ ಅದಕ್ಕೆ 1000ಕ್ಕೆ 20,000 ಅಂತ ಹೇಳಿ ನನ್ನ ಗಂಡನಿಗೆ ಕೊಡಬಾರದು ಹಿಂಸೆ ಕೊಡ್ತಾ ಇದ್ದಾರೆ. ಅಂದ್ಮೇಲೆ ಈ ನನ್ನ ದುಃಖದ ದಾವಾಗ್ನೆಯನ್ನ ಯಾರ ಮೌಲ್ಯ ಅಂತ ಹೇಳಿಕೊಳ್ಳಲಿ ದೇವ್ರೆ. ನಿನ್ನ ದುಃಖ ಭಾವಾಗ್ನಿ ನಂದಿಸುವುದಕ್ಕಾಗಿ ಅವರು ನಿಮಿಷ ತಡೀರೆ ದರಗಿಳಿದು ಬಂದಿರ ಗಂಗಾ ದೇವಲೋಕದಿಂದ. ಬನ್ನಿ ಸೌಕರ್ಯ, ಅಂತೂ ಸರಿಯಾದ ಸಮಯಕ್ಕೆ ಬಂದ್ರು. ಸೌಕರ್ಯ, ನನ್ನ ಗಂಡ ಯಾವ ತಪ್ಪನ್ನು ಮಾಡ್ಲಿಲ್ಲ. ಆದ್ರೆ ಆ ಪಾಪಿ ಗೌಡ ಏನೇನು ಮಾಡ್ಲಿಲ್ಲ ಅಂದ್ರೂ ಕೂಡ ನನ್ನ ಗಂಡನನ್ನ ಎಳೆದುಕೊಂಡು ಹೋಗಿದ್ದಾರೆ. ನಿರಪರಾಧಿಯಾದ ನನ್ನ ಗಂಡನನ್ನ ದಯವಿಟ್ಟು ಬಿಡಿಸ್ಕೊಡಿ. ನಿಮ್ಮ ಕಾಲಿನಲ್ಲಿ ಬೇಡ್ಕೊಳ್ತೀನಿ. ಮನದೀಸಿ ಬೇಟೆಗಾರರು ನೀನು ಎಷ್ಟು ಬೀಸಿ. ನಿನ್ನ ರಕ್ಷಣೆ ಮಾಡುವುದಕ್ಕಾಗಿ ಆ ಬ್ರಹ್ಮ ನಿನಗೆ ನಿರ್ಮಿಸಿ ಕಳಿಸಿದ್ದ. ಆ ಗೌರವ ನಿರ್ಮಿಸಿದ ಮಾಯಾ ಪಂಚವನ್ನು ಸದೆ ಬಡಿದು ನಿನ್ನ ಪತಿಯನ್ನು ಪಾರ ಮಾಡುವುದೇ ನನ್ನ ಕೆಲಸ. ಆದರೆ ನೀ ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದರೆ ನಿಮ್ಮ ಮಾತು ಇಷ್ಟು ತಿಳಿದರೆ ವೇಳೆ ನಕ್ಷತ್ರಗಳ ಹೆಸರಿಂದ ಉದಯಿಸಿಕೊಂಡ ಮೇಘರಾಜ ಹೇಳಿ ಭೂತಾಯಿ ಬಾಯಾರಿ ಕುಳಿತನು. ಇಂದು ನೀನು ಕೂಡ ಹಾಗೆ. ಹಾಗಾದ್ರೆ ಹಿಂದೆ ನಿನ್ನ ತಾಯಿಯೂ ಕೂಡ ಸಾಕು ಬಾಯಿ ಮುಚ್ಚೋ ಮಗ. ಆ ರೀತಿ ಈಕೆ ಗಂಗಾ ಅಂತ ಬಡ್ಕೋತಾ ಇದೆಯಾ? ನೀಚ, ನಿನಗೆ ಸ್ವಲ್ಪ ಏನಾದ್ರೂ ಮನುಷ್ಯತ್ವ ಅನ್ನೋದು ಇದೆಯೇನು? ನಾನು ಮದುವೆ ಆದ ಗೃಹಿಣಿ ಅಂದ್ಮೇಲೆ ನನ್ನ ಗಂಡ ಕಟ್ಟಿರೋ ನನ್ನ ಮಂಗಲಸೂತ್ರ ನನ್ನ ಕೊಳ್ಳಲ್ಲೇ ಇದೆ ಅಂತ ಸ್ವಲ್ಪ ಕಾಣ್ತಾ ಇರೋದು ನೋಡೋ ನೀಚ. ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಮಂಗಲ ಸೂತ್ರವಲ್ಲ, ಈ ನಾಗರಾಜನ ಮಂಗಲ ಸೂತ್ರ. ಬಿಡದ ಬೆನ್ನಕ್ಕೆ ಆ ಗೌರವನ ಬಳೆದ ಪಾಲಾಗಬೇಕೆಂದು ಇಚ್ಚಿ ನಿನಗಿದ್ದರೆ ತಪ್ಪದೆ ಮೈಸುತ್ತ ನಿಡಿ ಒಪ್ಪಿಕೋ ಈ ನಾಗರಾಜ. ಇಲ್ಲ ಅದೇ ಬಲೆಯಲ್ಲಿ ಬಿದ್ದು ಸಾಯೋ ಎನ್ನುವ ಆಸೆ ನಿನಗಿದ್ದರೆ ಕಾಸಿಯಾಗಿ ಬಂದು ಬೀಳುವ ಈ ನಾಗರಾಜನ ಬಲೆ. ಆ ಗೌಡನ ಜೋಡಿ ಸೇರಿ ನೀನು ಕೂಡ ಇಂಥ ಹೀನ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀಯ. ಮಾಡುವುದು ಅಷ್ಟೇ ಅಲ್ಲ ಗಂಗ, ಮಾಡಿ ಮುಗಿಸಿ ಎಂದು ಆ ಗೌರ ನಿನಗೆ ಕಳಿಸಿಕೊಟ್ಟಿದ್ದ. ನೀನೀಗ ನಿನ್ನ ಹಠವನ್ನು ಸಾಧಿಸಿ ಇಲ್ಲದ ನೆಪ ಹೇಳಿ ನಿನ್ನ ಮೈದ ನನ್ನ ಗೌರನ ಮನೆ ಹೊತ್ತೊಯ್ದು ಅಣ್ಣ ತಮ್ಮರಿಬ್ಬರು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಳಿದು ಬಿಡ ಪುರುಷನಾಗಿ ನಾಡಿನ ಅಂಗ ಸುಖ ಪುರುತ್ತಿನ ಯಾಚ. ಏನೋ ಎಚ್ಚರ ಹೇಳುವ ನಾಯಿ, ಸಾಕು ಬಾಯಿ ಮುಚ್ಚು. ನನ್ನ ಮೈದನನ್ನ ಮುಟ್ಟುವ ಶಕ್ತಿ ನೀನಲ್ಲ, ಆ ಗೌಡರಪ್ಪನಿಗೂ ಕೂಡ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಮಾತಾಡು. ಯಾಕೆಂದ್ರೆ ನನ್ನ ಮೈದನ ಕುಡಿ ಹಾಲು ಕುಡಿದು ಬೆಳೆದವನು. ಒಂದು ವೇಳೆ ಈ ವಿಷಯ ಏನಾದ್ರು ಅವನು ಗೊತ್ತಿದ್ದಾದ್ರೆ ಈ ನಿನ್ನ ರುಂಡದಿಂದ ನಿನ್ನ ಮುಂಡವನ್ನೇ ಬೇರ್ಪಡಿಸ್ಬಿಡ್ತಾನೆ. ಎಚ್ಚರದಿಂದ ಮಾತಾಡೋ ನೀಚ. ಎಚ್ಚರ ನನಗೆ ಎಚ್ಚರ ಹೇಳೋ ಹುಚ್ಚು ಶಿವನ ಸೂಳೆ. ಕಳ್ಳ ಕಟ್ಟಿದ ತಾಳಿ ತರ ನಿನ್ನ ಮೈದನ ಬಂದು ಓ ಬಲಬಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡ ಗಂಡನೆಂದು ಹೊಗಳುವಿಯ. ವೇಷದ ಪಾಶಿ ಹಾಕಿಕೊಂಡು ಬಂದು ಓ ಬಡ ಬಡ ಹುಡುಗಿ ಹೆಣ್ಣಿಗೆ ಮೋಸ ಮಾಡಿ ಮದುವೆ ಆದ ಒಬ್ಬ ಗಂಡ. ನೋಡು, ವೇಶ್ಯರ ಪಾಶ ಹಾಕಿಕೊಂಡು ನಮ್ಮ ಮನೆಗೆ ಬಂದವಳು ನನ್ನ ತಂಗಿ ಯಮುನ ಅಲ್ಲ, ನಿನ್ನ ಹೆತ್ತ ತಾಯಿ. ಆ ಸೂಳೆ ನಿನ್ನ ಹೆತ್ತ ತಾಯಿ. ಪವಿತ್ರ ನದಿಯಾಗಿರುವ ಗಂಗಿ ಯಮುನಿಯರ ಹೆಸರಲ್ಲಿ ಬಾಳಬೇಕೆಂದು ಹೇಸಿಯಲ್ಲಿ ಹೆಸರಿನ ಕಮಲದಲ್ಲಿ ಉದಯಿಸಿಕೊಂಡ ನನ್ನ ತಾಯಿಗೆ ನಿಂದೆ ನುಡಿಯಾಡಿದೆ ಆ ಗಂಡೆ. ನಿನ್ನಂತ 100 ಚಂದುಳ ಚೆಲುವರ ಪರಿಮಳ ಹೀರಬೇಕೆಂದು ಹಂಬಲಿಸಿ ಬಂದಿರುವ ಈ ದುಂಬೆ ಅಂತ ನಾಗರಾಜನಿಗೆ ಮಾತಾಡಿ ಈಗ ನಿಮ್ಮನ್ನು ವಿಷಾಕ್ತರಲ್ಲಿ ಹೊಲಿದು ಬಿಡುವೆ. ನೀನೆಷ್ಟೇ ವಿಷ ತಾಳಿದ್ರು ಕೂಡ ಆ ದೇವರು ವಿಷಕಂಠನಾಗಿ ಬಂದು ಅಮೃತವನ್ನ ಕೊಡೋದಕ್ಕೆ ಬಂದೇ ಬರ್ತಾನೆ. ಅದಕ್ಕೆ ಈ ನನ್ನ ಮಾತೇ ಸಾಕ್ಷಿ. ನಿನ್ನಂತ ಸೂಳಿಗೆ ಗೊತ್ತು ಆ ಭಾಗವತದ ಕಥೆ. ನಿನ್ನ ಸೂಳೆ ಮಗನಿಗೆ ಏನು ಗೊತ್ತಾ? ಕೃಷ್ಣ ಜಾಗವಾಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನನ್ನ ಮಾತು ಮಂಡಿಸದೆ ನಿನ್ನ ಗಂಡ ಮೂಸಿ ಕೆಂಡ ಸಂಪಿಗೆ ಹೂವು ನನ್ನ ಅಡಿಗೆಸಿ ಪೂಜಿಸು.
ಇದೆಯಾ? ನೋಡ, ನೀ ನನ್ನ ಮಾತನ್ನ ಮೀರಿ ಒಂದು ಹೆಜ್ಜೆ ಮುನ್ನಿಟ್ಟು ಬಂದಿದ್ದೆ ನಿಜವಾದ್ರೆ ಎಲ್ಲ ಗನ್ನಡ ನಾಡಿನ ಹಿರೇಗರತಿ ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿ ಆದವು. ಯಾವ ಮಹಾಗಣತಿ ಗಂಡನನ್ನು ಉಂಡು ಮಲಗಿಸಿ ಮಿಂಡವಣೆ ಸರಸ ಮಾಡಿ ಗಂಡನ ಗರತಿ ಎಂದು ಹೇಳಿಕೊಳ್ಳುವ ನೀನ್ಯಾವ ಮಹಾಗರತಿ? ಗಂಡನ ಮಾತೇಳಿ ಗಂಡನನ್ನು ಕುಡಿಯಲಿಕ್ಕೆ ಕಳಿಸಿ ನಿನ್ನ ಮೈದನೊಡನೆ ಸರಸ ಮಾಡಲಿಕ್ಕೆ ಕಾಡನ್ನು ಈಗಿ ಬಂದಲ್ಲ, ನೀನ್ಯಾವ ಮಹಾಗರತಿ? ಕೆಲವು ನೀಚ ದೇವರಂತ ನನ್ನ ಮೈದುನನಿಗೆ ಸಿಕ್ಕಂತೆ ಮಾತಾಡ್ತಾ ಇದ್ದೀರಾ? ಆದ್ಮೇಲೆ ನಿನ್ನ ರಕ್ತ ಜಾರತನದ ರಕ್ತ ಇದು ನನಗೆ ಏನು ತಿಳಿಯಿತು? ಎಲೆ ಗಂಗೆ, ನಿನ್ನಂತ ನೂರಾರು ಚೆನ್ನುಳ್ಳ ಚೆಲುವರ ಪರಿಮಳ ಹೀರಬೇಕನ್ನು ಹಂಬಲಿಸಿ ಬಂದಿರುವ ಈ ದುಂಬಿ ಅಂತ ನಾಗರಾಜ ಕ್ಷಣಿಕವಾಗಿ ಮಾತನಾಡಿದಿ. ಮುಗೀತು ನಿನ್ನ ಶೀಲದ ನಿನ್ನ ಕಣ್ಣಲ್ಲಿ ಇಂಥ ಕಾಡಿಗೆ ಬಂದು ನನ್ನನ್ನು ತುಗಿದೆಯಲ್ಲ, ಏನು ವಿಷಯ? ಶಕ್ತಿ, ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದ ನಿನ್ನ ಕಣ್ಣಲ್ಲಿ ನೀನೆ ಹೇಳಮ್ಮ, ನಿನಗಾದ ಕಥೆಯನ್ನು ಯಾರಾದರೂ ಬೈದರೆ ಹೊಡೆದರೆ ಇಲ್ಲ ಕೊಹೆಕ್ಕೆ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದ್ದೇನೆ. ಹೀಗೆ ಹೋಗಿ ಬಿಸಿ ಶಕ್ತಿ, ಏನಂತ ಹೇಳಿದಪ್ಪ ಈ ನನ್ನ ಕಣ್ಣೀರಿನ ಕಥೆಯನ್ನ? ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ನನ್ನ ಮನೆತನದ ಕೀರ್ತಿಗೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಯಾರೇ ಆಗಿರಲಿ, ಅವನನ್ನು ಹಿಡಿತಂದು ಹರಿಕೆ ಕೋಣವನ್ನು ಓಡಾಡಿಸಿ ಕಡಿದು ಅವರ ಎಲುಬು ಮಾಸಗಳ ಮಾಲಿ ತಂದು ನಿನ್ನ ಕೊರಳಿಗೆ ಹಾಕಿ ಕೊರತೆ ಗಂಗವನ ಮೈದನ ಈ ಶಕ್ತಿ ಎನಿಸಿಕೊಳ್ಳದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಅದಾವ ವಿಷಯ. ಶಕ್ತಿ, ನಿಮ್ಮಣ್ಣ ಆ ಪಾಪಿ ಸಾಹುಕಾರ ಹತ್ರ ಕೇವಲ 1,000 ರೂಪಾಯಿ ಇಸ್ಕೊಂಡಿದ್ರು. ಆದ್ರೆ ಈಗ ನೀಚ 1,000ಕ್ಕೆ 20,000 ಅಂತ ಹೇಳಿ ಜಗಳ ಮಾಡಿ ನಿಮ್ಮ ಅಣ್ಣನ ಆ ನೀಚ ಹೊತ್ಕೊಂಡು ಹೋದ್ನಪ್ಪ. ನಾನು ನಿನ್ನ ಹತ್ರ ಏನು ಹೇಳಬೇಕು ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ ಮೈದ್ರ. ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಏನ್ ಹೇಳ್ತಾ ಇದ್ದೀಯ? ಸಾಲದ ನೆಪ ಮಾಡಿ ನನ್ನ ಹೊಲ ಬರಿಸಿಕೊಂಡು ನನ್ನ ಎತ್ತಿನೊಂದಿಗೆ ನನ್ನ ಹೊತ್ತುಕೊಂಡು ಹೋದರೆ ಆ ಚಾಂಡವ. ಮಗನೇ ಗೌಡ, ನನಗ ತಪ್ಪಳಕ್ಕಿಂತ ಹುಟ್ಟಿ ಮೆರೆಯುತ್ತೆ ನಿನ್ನ ಕೊಪ್ಪನ್ನು ಸದಾಯಿಸಲಿಕ್ಕೆ ಈಗಲೇ ಬರುವೆ. ಈ ಪರಶುರಾಮನ ಗಂಡ ಗೊಡಲೆ ಒಂದಿಗೆ ಹಾರಿಸಿ ಬಡವರ ಬೆವರಿನಿಂದ ಹೆಪ್ಪಾಡಿಸಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ನನ್ನ ಗೂಡಿಗೆ ಬೆಂಕಿಟ್ಟು ಕೆಟ್ಟ ಸವಿತಾರೆನಿಸಿಕೊಂಡ ನಿನ್ನ ಒಂದೊಂದು ಅವಯಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗೆ ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಅದು ಹಾಗಲ್ಲಪ್ಪ, ನನ್ನ ಮಾತು ಕೇಳು. ನನ್ನಿಂದ ಅಣ್ಣನನ್ನು ಬಿಡಿಸುತ್ತಿರುವುದು ಸಾಧ್ಯವಿಲ್ಲ ತಿಳಿದಿರುವೇನಮ್ಮ. ಸೂರ್ಯ ಚಂದ್ರನಲ್ಲಿ ನಾನೇ ಆಣೆ ಮಾಡಿ ಮಾತು ಕೊಡುತ್ತೇನೆ, ಆ ಗೌಡ ಅಣ್ಣನನ್ನು ಎಲ್ಲಿ ಬಚ್ಚಿಟ್ಟಿದ್ರು ಸರಿ. ಎದುರು ಬಂದವರು ಎದೆ ಸೇರಿ ಬಿಡಿಸುತ್ತವೆ. ಈ ಪರಸು ಒಂದೇ ಸವಳ ಹಾತೊರೆಯುತ್ತಿದೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸುವ ಜ್ವಾಲೆ. ಆ ಜ್ವಾಲೆ ಹೃದಯವನ್ನು ಕಂಡು ಅವನ ಋಣವನ್ನು ಮಾಡಿ ಬರುತ್ತಿರುವ ಅವನು ಶಕ್ತಿನೇ ಅಲ್ಲ. ಇಂದು ಅದೇ ಹುರಿಯ ಬಾಯಿಗೆ ಸಿಕ್ಕು ಬಿಟ್ಟೇ ಅಲ್ಲ. ಏನು ಒಳ್ಳೆಯ ಮಾತಿನಿಂದ ನನ್ನ 20,000 ಹಣ ಕೊಡೆಯೋ ಹೊರ ಕೈಲಿ ಕೊಟ್ಟಿದ್ದೇನೆಂದು ಕಾಗದ ಪತ್ರಕ್ಕೆ ಸಹಿ ಹಾಕಿ ಹೊರಟು ಹೋಗುವೆಯೋ? ಎಲ್ಲಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಕತ್ತೆಗೆ ಲಟ್ಟೆ ಪೆಟ್ಟಿನಂತೆ ಮಾತನಾಡಿಸಬೇಕಾಗೋ. ನೀ ಬೀಸುವ ಚಾವುಟಿ ಅಷ್ಟೇ ಲಾಠಿ ಪ್ರಹಾರ ಮಾಡಿದ್ರು ಈ ಶಿವ ಸತ್ಯಕ್ಕೆ
ಏಕೆ ಸಾಯುವುದಿಲ್ಲ? ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿಯೇ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಧರ್ಮರಾಯನ ಕಾಲದಲ್ಲಿಯೇ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಈಗ ಅನ್ಯಾಯವಾಗಿ ನಿಮ್ಮಂತ ಸೊಕ್ಕಿನ ಪುಣ್ಯಗಳ ರಕ್ತ ಹೀರುವ ಕಾಲ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ಕುಣಿಸಿದಾಗಲೇ ತಿಳಿಯುವುದು ನಿಮ್ಮಂಥವರ ಬಣ್ಣ. ಈಗ ಕೊನೆಯದಾಗಿ ಹೇಳುತ್ತೇನೆ, ಸುಮ್ಮನೆ ಸೈ ಹಾಕು. ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸು ಈ ಗೌಡನ ಹೊಡೆತವ. ಇಷ್ಟೇನು ನಿನ್ನ ಪೌರುಷ? ಹಾಗೆ ಕೆಲ ಬಾಯಿ ಪಡ್ಕೊಳ್ತೀಯೋ? ತೋಳನ ಕೈಯಲ್ಲಿ ಪಾಪ ಅನ್ಯರ ಎಂದಲದಿಂದ ಬೆಳೆದಿರುವ ನಿನ್ನಂತ ಕಪಿಯ ಹೊರತಕ್ಕೆ ಎಂದೂ ನಡುಗದು ಈ ರೈತನ ಗಂಡನೆ. ನಿನ್ನಂಥ ನೂರಾರು ಬಡವಿಕಾರುಗಳಿಗೆ ಹಣ್ಣು ಹಾಕಿ ಪುಣ್ಯಾತ್ಮನೆನಿಸಿಕೊಂಡರು ಈ ಪುರುಷ ಶಿವಕ್ಕೆ ಸಂದರ್ಭಗಳಿಗೆ ಆ ಮಗನೇ, ನಿನ್ನನ್ನು ಜೀವಂತವಾಗಿ ಸುತ್ತರೂ ನನ್ನ ಹೊಟ್ಟೆಯಲ್ಲಿ ಹೊತ್ತಿದ ಪ್ರಳಯಾಗ್ನಿ ಶಾಂತವಾಗಲಾರದು. ಗೌಡನ ಹೊಡೆತವ. ಏ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡಿಗಲು ಸಾಲ? ಸೇರಿ ಹುಟ್ಟಿ ಹಂಗ್ಸ್ ಮಾಡ್ತಾವಲ್ಲಿ. ನಿನ್ನಲ್ಲಿ ಪೌರುಷ ಇದ್ರ ನನ್ನನ್ನು ಬಿಚ್ಚಿ ತೋರಿಸುವ ನಿನ್ನ ಶೂರತನ. ಸುತ್ತ 20 ಹಳ್ಳಿಗಳ ಧನಿ ಎನಿಸಿಕೊಂಡಿರುವ ಈ ಪುರುಷ ಶಿವಕ್ಕೆ ಹೇಳಿಕೊಂಡ ಸಂದರ್ಭಗಳಿಗೆ ಆ ಮಗ. ನನ್ನ ಮಾತಿಗೆ ಎದುರು ನಿಂತರೆ ನಿನ್ನನ್ನು ಜೀವಂತ ಸುಟ್ಟು ಬಿಟ್ಟೆನು. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆಯುವುದು. ನೀನು ನಿನ್ನ ಪದವಿಯಲ್ಲಿ ಗಂಟು ಹಾಕಿಕೊಳ್ಳು. ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾವ ಗಂಡಸಿಗೂ ಇಲ್ಲ. ನಿನ್ನ ಪದರಿನಲ್ಲಿ ಗಂಟು ಹಾಕಿಕೊ. ಜೀವ, ಸುಮ್ಮನೆ ಈ ಕೆರಳಿನ ಹುಲಿಗೆ ಎದುರಾಗಬೇಡ. ಕೆರಳಿನ ಹುಲಿಗೆ ಬಲಿ ಹಾಕುವೆನೆಂದು ಪಣಪಟ್ಟಿಯಾದರೆ ಆಂಧ್ರರ ಕೈಯಲ್ಲಿ ಸಿಕ್ಕು ಸತ್ತ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಮಹಾತ್ಮ ಗಾಂಧೀಜಿ ಅಂತಾಗುವುದು ನಿನ್ನ ಸ್ಥಿತಿ. ಅವರಂತೆ ಹೇಳಿ ಆಯುಷ್ಯ, ಅವರಂತೆ ಸತ್ತು ಹೋಗುವುದು ನಮ್ಮ ನಾಡಿನ ವೀರರ ಕೆಲಸ. ನಿನ್ನಂತೆ ಮೋಸ ಮಾಡಿ ಕೊಲ್ಲುವುದು ನಿನ್ನಂತ ಷಂಡರ ಕೆಲಸ. ಅಂದು ಆಂಧ್ರ ಜೊತೆ ಹೋರಾಡಿ ಪ್ರಾಣಾರ್ಪಣೆ ಮಾಡಿದ್ದಲ್ಲಿ ಇಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚರಿಯದೇ ಉಳಿದಿದೆ. ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಅದೇ ಆಂಧ್ರ ಜೊತೆ ಹೋರಾಡಿ ಪಡೆಯದಿದ್ದರೆ ಇಂದಿಗೂ ನೀನು ಅವರ ಗುಲಾಮನಾಗುತ್ತಿದ್ದಿ. ಅವರ ಹೆಸರಿಗೆ ಕಲಂಕ ತಂದು ಪರಕೀಯ ರಕ್ತಕ್ಕೆ ಹುಟ್ಟಿದವನಂತೆ ಮಾತನಾಡಿದರೆ ನೀನೊಬ್ಬ ಹಾಲಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಹೇಳುತ್ತೇನೆ. ನಿನ್ನಂತೆ ಹಾರಾಡಿ ಕುಣಿಯುವ ಮಾತಿನಲ್ಲಿ ಮಮತೆ ಇಟ್ಟು ಮಾತನಾಡದೆ ಮೊಣ ಬಂದಂತೆ ಮಾತನಾಡಿ ಆ ಮಗನೇ. ತೆಗೆದುಕೊಂಡು ಬಾರಲೆ ಕಾಯ್ದ ಕಬ್ಬಿಣವನ್ನು. ನಿನ್ನಂತೆಯ ಹಾರಾಡಿ ಕುಣಿಯುವ ಈ ವೀರ ಪುರುಷನಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಆದರಕ್ಕೆ ಹುಟ್ಟಿದವನೆಂದು ಮಗಳ ಆ ಮಗನೇ. ಹಿಂದೆ ಹುಟ್ಟುವ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ನಿನ್ನ ಆಹಾರವಿಲ್ಲದೆ ನಿನ್ನ ತಾಯಿಯಾದ ಬಾಣಂತಿ ನನ್ನಂತ ಅದೆಷ್ಟು ಶ್ರೀಮಂತರಿಗೆ ಸೆರಗನ್ನು ಹಾಸಿ ನಿನ್ನ ಮಾಡಿದ್ದನ್ನು ಮತ್ತೆ ಏ ಗೌಡ, ಪವಿತ್ರವಾದ ನನ್ನ ತಾಯಿಗೆ ಕಟುವಾಗಿ ಮಾತನಾಡಿದ ಮಗಳ. ನಿನ್ನಲ್ಲಿ ಗಂಡಸ್ತನ ಇದ್ದರೆ ನನ್ನನ್ನು ಬಿಚ್ಚಿ ತೋರಿಸು, ಆಮೇಲೆ ತೋರಿಸು. ನಿನ್ನನ್ನು ಹಿಡಿದು
ಕೈಗೆ ಸಮಾನ. ಹೇ ಗೌಡ, ಬಡವರ ರಕ್ತದಿಂದ ಉಬ್ಬಿರುವ ನಿನ್ನ ಹೊಟ್ಟೆಗೆ ಅದೇ ಚಪ್ಪಲಿನಿಂದ ಹೇಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನನ್ನು ಅದರಲ್ಲಿ ಸುಡಲಾಕ ಸಿದ್ಧನಾಗಿ ನಿಂತಿದ್ದಾನೆ ನನ್ನ ತಮ್ಮನೆಂಬ ಮದವೇರಿದ ಕೋಣ. ಆ ಮದವೇಗದ ಕೋಣಕ್ಕಾಗಿ ಹಠಮಾರಿ ಎಂಬ ಖಡ್ಗವನ್ನು ನಿರ್ಮಿಸಿದ್ದೇನೆ. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರನು ಎಲ್ಲಿದ್ದಾನೆ ಮದವೇರಿದ ನಿನ್ನ ತಮ್ಮ? ಏನ್ ನೋಡ್ತವೆ ಸರಿಯಾಗಿ ಹಿಡಿದಿಲ್ಲ. ಕೈಯಲ್ಲಿ ಚಿತ್ರ ಹಿಂಸೆಗಳಾಗಿ ಸಾಯ್ಬೇಡ. ಸುಮ್ಮನೆ ಈ ಪತ್ರಕ್ಕೆ ಸರಿ ಹಾಕಿ ಹೊರಟು ಹೋಗು. ಗೌಡ, ನಿನ್ನನ್ನು ಹಾಗೆ ಬಿಟ್ಟು ಹೋಗಲಿಕ್ಕೆ ನಾವೇನು ಹೇಳಿದಷ್ಟು ಕೊಟ್ಟಿಲ್ಲಲೇ. ಕರ್ನಾಟಕಕ್ಕೆ ವೀರ ಶಿವನೆನಿಸಿಕೊಂಡಿರುವ ನನ್ನ ತಂದೆಯ ಸೂರನ ರಕ್ತಕ್ಕೆ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯಲು ಬಿಡಲಾರೆವು. ನೀನೀಗ ನನ್ನ ಮೋಸ ಮಾಡಿ ಪ್ರಾಣ ತೆಗೆಯಬಹುದು. ಆದರೆ ಸಿಕ್ಕಂತೆ ಕುಡಿ ಹಾಲು ಕುಡಿದು ಸಕ್ಕೇರಿ ಉಕ್ಕಿ ನಿಂತಿರುವ ನನ್ನ ತಮ್ಮ ನಿನ್ನ ಗುಂಡ ಕರೆದು ಆ ಗುಂಡವನ್ನು ನನ್ನೊಳಗಾಗಿರೋ ಬಂಡಿ ಮಾಂಕಾಳಿ ಕೊರಡಿಗೆ ಹಾಕಿ ನಿನ್ನ ಮೈ ಚರ್ಮ ಸುಡುತ್ತಾ ಕಟ್ಟುವ ಚಪ್ಪಲು ಮಾಡಿಸೋದಲ್ಲೇ. ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಸೂಳೆಯ ಮಗನೇ. ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ನನ್ನ ವೃದ್ಧ ಕಡಿಯುವುದು. ಹೋಗಲಿ, ಬೇಗನೆ ಹೋಗಿ ಆ ಮನೆಯ ಕೋಣವನ್ನು ದುರ್ಗಮ್ಮನಿಗೆ ಹರಕೆ ಕೊಟ್ಟಂತೆ ಹೆಂಡತಿಯ ಮುಂದೆ ಕಟ್ಟು ಹಾಕಿ ಗುಲಾಬಿ ಮಧ್ಯೆಯಂತೆ ಹಿಚ್ಚಿ ನಿಂತಿರುವ ಇವನ ಹೆಂಡತಿಯನ್ನು ಹೊತ್ತು ತಂದು ಹಾಕಿ ನನ್ನ ಅರಮನೆಗೆ ಮಕ್ಕಳ ಈ ಕೆಲಸ ಮಾಡುವುದಾದ್ರ ಮೊದಲು ನನ್ನ ಮುಗಿಸುವಲ್ಲೇ ಆ ಪಾಪದ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ಶಿವಣ್ಣ, ನಿನ್ನಿಷ್ಟೇ ಮುಗಿಸಿಬಿಟ್ರ ನಾಳೆ ಹೆಂಗ ರಚಿಸಬೇಕಪ್ಪ ಕವಿಯನ್ನ ಕವನವನ್ನ? ಕುಲಕರ್ಣಿ, ಹುಚ್ಚ ಬ್ರಾಹ್ಮಣನ ಮನೆತನದಲ್ಲಿ ಜನಿಸಿ ಹೇಸಿಗೆ ತಿನ್ನುವ ಕೆಲಸ ಮಾಡ್ತೇವಲ್ಲೇ ನಾವೇಕರ ಮಗ. ಈ ಕೆಲಸ ಚಂದುಲ್ ಚೆಲುವಿನಿಂದ ಮಗ ತಂದು ಹಾಕಬೇಕಾಗಿತ್ತಲೇ. ನೀನು ಒಬ್ಬ ಗಂಡಸಾಗಿ ಬಾಳ್ತಿದ್ದಿ. ಗೌಡ, ಎಂತ ಅಪಮಾನ ಮಾತಾಡ್ಬಿಟ್ರಿ ಈ ಲುಚ್ಚ ನನ್ನ ಮಗ. ಮಾತಿಗೆ ಮಾತು ಬೆಳೆಸುತ್ತಾನೆಂದರೆ ನಮ್ಮ ಕಾರ್ಯವೊಂದು